ನನ್ನ ಫ್ಯಾಮಿಲಿ ಇಲ್ಲ ಐತೆ ನೋಡ್ರಿ ಪ್ರಾಡಕ್ಟ್ ಇಲ್ಲ ಅರ್ಧ ತಾಸು ಮ್ಯಾಗ ಹಾಕಿದ್ದು ಬರ್ತದೆ. ಇನ್ ಕೇಸ್ ನಿಮ್ಗೆ ಅರ್ಜೆಂಟ್ ಇತ್ತು ಇಲ್ಲೇ ಮ್ಯಾಮ್ ಜೋಶಿ ಕಡೆ ಬರ್ರಿ ಅಂತಂದರೆ ಅದಕ್ಕೆ ಇನ್ನೊಂದು 5 ನಿಮಿಷ ಬಿಟ್ಟು ಮನೆ ಬಿಡಂತಾರೆ. ಮುಂಜಾನೆ ಒಬ್ರಿಗೆ ಮೀಟ್ ಆಗೋಕೆ ಹೋಗುದಿತ್ತು, ಬಟ್ ಅದು ಕ್ಯಾನ್ಸಲ್ ಆಗಿತ್ತು ರೀ. ಯಾಕಂತಂದ್ರೆ ಅವ್ರು ಸ್ವಲ್ಪ ಬಿಸಿ ಇದ್ರಂತ. ಆ್ಯಂಡ್ ನಾವು ದೇ ಆರ್ ಫ್ರೀ. ಆ್ಯಂಡ್ 8 ರೂಪಾಯಿ ಫ್ಯಾಮಿಲಿ ಅಂತ ಇಲ್ಲಿ ಮಜ್ಜಿಗೆ ಕೂಡ ಆಗತ್ತೈತಿ. ಇನ್ನೊಂದು ಬೇಕು, ಈಗ 2ನೇ ಬಾಟ್ಲ್ ಬ್ಲಡ್ ಹಚ್ಚಾರ ಅಂತ ಹಿಮೋಗ್ಲೋಬಿನ್ ಕಡಿಮೆ ಆಗೈತಲ್ರಿ. ಅದಕ್ಕೆ ಆದಷ್ಟು ದಾಳಂಬ್ರಿ ಹಣ್ಣು ತಿನ್ನಿರಿ ದಿನಕ್ಕೊಮ್ಮೆ. ಆಮೇಲೆ ಫ್ರೂಟ್ಸ್ ತಿನ್ನಿರಿ. ಶುಗರ್ ಐತಿ BP ಐತಿ ಅಂತಂದು ಯಪ್ಪ ಬೇಡ 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 ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇವೆರಡು ಕಲರ್ ಮ್ಯಾಗ ಇದು ಯಾವ ಸೋಪ್ ಅಂತಂದು ಹೇಳ್ರಿ ಕಮೆಂಟ್ ಸೆಕ್ಷನ್ ಒಳಗೆ. ಇಲ್ಲ ಕಾಫಿ ಕುಡಿಯಾಕತ್ತಿದ್ದೆ, ಕಾಫಿ ಬಿಳಿಸಾಳಿಲ್ಲ. ಕಾಫಿ ಬಿಳಿಸಿ ಇನ್ ಕೇಸ್ ಮಮ್ಮಿ ನೋಡಕತ್ತೀರಿ ನೋಡ್ಬೇಕು, ಯಾಕಿನ ಬಿಳಿಸಲ್ಲ ನಾ ಬಿಳಿಸಲ್ಲ. ನಾನು ಮಾಡಿ ಈಕಿರಿ ಎಂತ ಬದಮಾಶ್ ಹೆಣ್ಣದಾಳ ಅಂದ್ರೆ ನಾನು ಈಕಿನ ಹುಡುಕಾಕತ್ತೀನಿ. ನಮ್ಮ ಸಿಸ್ಟರು ಹೇಳಿದ್ದಾರೆ ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮಾಡೋದ್ರ ಬ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಇಂದ ನೀವು ಎಪಿಸೋಡ್ಸು ಸೀನೇನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಟೈಮ್ ಆಗೈತ್ರಿ 9:57. ಆ್ಯಂಡ್ ಇವತ್ತೊಂದು ಎಲ್ಲೋ ಹೋಗೋದಿತ್ರಿಪ್ಪ. ಬಟ್ ಪಿಕ್ಚರ್ ಏನಾಗ್ಬಿಟ್ಟಿದ್ರಿಪ್ಪ, ಅದು ಪದ್ಧ ಸರಿ ಹಿಂಗೆ ರೆಡಿ ಆಗಿತ್ತು. ಬಟ್ ಅದು ಹೋಗೋದು ಕ್ಯಾನ್ಸಲ್ ಆಗ್ಬಿಟ್ಟದೆ. ಏನು ಮಾಡ್ತೀರಿಪ್ಪ, ಅದು ಹೋಗ್ಬೇಕಂತ ಹಿಂಗೆ ಇರ್ತದಲ್ಲ, ಕ್ಯಾನ್ಸಲ್ ಆಗ್ಬಿಡ್ತದೆ. ಯಾಕಂದ್ರೆ ದೃಷ್ಟಿ ಬಿಡ್ತೈತೆ ರೀ ಫ್ಯಾಮಿಲಿ ದೃಷ್ಟಿ. ಹಿಂಗೆಲ್ಲ ಚಿನ್ನಾರ ಐತ್ರಿ ಫ್ಯಾಮಿಲಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಇವತ್ತು ಐ ಗೆಸ್ ಇವತ್ತು ಒಂದು ಬ್ಲಡ್ ಹಾಕ್ಬೇಕು ಅನಿಸ್ತೈತೆ ಅಜ್ಜಿಗೆ. ಮುಂಜಾನೆ ಹೋಗಿ ತೊಗೊಂಬಂದೆ. ಆ್ಯಂಡ್ ಅದೇನು ಅಜ್ಜ ಏನು ಹೋಗ್ಯಾರೋ ಏನು ಮ್ಯಾಗ ಹೋಗೋದಾಕೈತೆ ಗೊತ್ತಿಲ್ಲ. ಹೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ, ಸ್ಟೇ ಟ್ಯೂನ್ ಆಗಿರಿ. ಆ್ಯಂಡ್ ಸಿಗ್ತೇನೆ ಅಂತ ಬರ್ರಿ ನಿಮ್ಗೆ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಪ್ಲಾನ್ ಏನಲ್ಲಿ ಬದಲಾವಣೆ ಆ್ಯಸ್ ಯೂಶುವಲ್ ನಮ್ಮ ಚಾನಲ್ದಾಗ. ಆ್ಯಂಡ್ ಏನ್ರಿಪ್ಪ ಅಂತ ಒಂದು ಆರ್ಡರ್ ಬರೋದಿತ್ತು ಅಮೆಝಾನಿಂದ. ಅದು ಇನ್ನೂ 1 ತಾಸು 2 ತಾಸು ಏನೋ ಡಿಲೇ ಆಗೋದಿತ್ತಂತೆ. ನಾವು ಸ್ವಲ್ಪ ಮನೆಯಾಗ ಇರೋಂಗಿಲ್ಲ, ಯಾಕಂದ್ರೆ ಅಲ್ಲಿ ಹಾಸ್ಪಿಟಲಿಗೆ ಹೋಗೋದೈತಿ ಅಡ್ಡಾಡೋದೈತಿ ಅಂತಂದು ನಾನು ಏನು ಮಾಡಿದೆ, ಮತ್ತೆ ಅವ್ರು ಕಾಲ್ ಮಾಡಿದೆ ಹಿಂಗೆ ಏನ್ರಿ ಅಂತ. ಇಲ್ಲ ಅರ್ಧ ತಾಸು ಮ್ಯಾಗ ಹಾಕಿದ್ದು ಬರ್ತದೆ. ಇನ್ ಕೇಸ್ ನಿಮ್ಗೆ ಅರ್ಜೆಂಟ್ ಇತ್ತು ಇಲ್ಲೇ ಮ್ಯಾಮ್ ಜೋಶಿ ಕಡೆ ಬರ್ರಿ ಅಂತಂದರೆ ಅದಕ್ಕೆ ಇನ್ನೊಂದು 5 ನಿಮಿಷ ಬಿಟ್ಟು ಮನೆ ಬಿಡಂತಾರೆ. ಒಂದು 2-3 ನಿಮಿಷ ಬಿಟ್ಟು ಮ್ಯಾಮ್ ಜೋಶಿ ಕಡೆ ಹೋಗಿ ಆ ಪಾರ್ಸಲ್ ಇಸ್ಕೊಂಡ್ಬಂದ್ಬಿಡೋಣ ಬರ್ರಿ. ಲೆಟ್ಸ್ ಗೋ. ನನ್ನ ಫ್ಯಾಮಿಲಿ ಇಲ್ಲ ಐತೆ ನೋಡ್ರಿ ಪ್ರಾಡಕ್ಟ್ ಡಬ್ಬ್ಯಾಗ ಬಂದೈತದೆ. ಬರೀ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡೋಣ ಅಂತ. 2000 years later. ಭಾಳ ದಿನ ಆಗಿತ್ತು. ರಾತ್ರಿ ನಾವು ಜ್ಯೂಸ್ ಮಾಡ್ಬೇಕಂತ ಭಾಳ ಪ್ಲಾನ್ ಮಾಡತ್ತಿದ್ದೆ. ಇದ್ರ ಸಂಬಂಧ ನಾನು ಮಮ್ಮಿ ಸಂಬಂಧ ಏನು ತೊಗೊಂಬಂದೇನ್ರಿಪ್ಪ ಅಂತಂದ್ರೆ ಅಗಾರೋದವ್ರದ್ದು ರೀಜಲ್ 3 ಜಾರ್ ಪರ್ಸನಲ್ ಬ್ಲೆಂಡರ್ ಅಂತಂದೆ. ಈ ಬಾಕ್ಸ್ ಒಳಗೆ ಏನೇನು ಬರ್ತೈತ್ರಿಪ್ಪ ಅಂತಂದ್ರೆ 3 ಜಾರ್ ಬರ್ತಾವ, 2 ಬ್ಲೇಡ್ ಬೇಸ್ ಬರ್ತೈತಿ, ಒಂದು ಫ್ಲಿಪ್ ಟಾಪ್ ಲಿಡ್ ಬರ್ತೈತಿ, ಒಂದು ಸ್ಟೇನರ್ ಲಿಡ್ ಬರ್ತೈತಿ, ಆಮೇಲೆ ಸಾಲಿಡ್ ಲಿಡ್ ಬರ್ತೈತಿ. ಮ್ಯಾಗ ನಿಮ್ಗೆ ಗುರ್ತೈತಿ ಮಷೀನು ಬರ್ತೈತಿ. ಗ್ರೈಂಡ್ ಒಳಗೆ ಏನು ಮಾಡ್ಬೋದ್ರಿಪ್ಪ ಅಂತಂದ್ರೆ ಇಂಡಿಯನ್ ಸ್ಪೈಸ್ ಮಸಾಲ ಮಾಡ್ಬೋದು ನಾವು. ಆ್ಯಂಡ್ ಈ ಬ್ಲೆಂಡಿಂಗ್ ಒಳಗೆ ಸ್ಮೂತಿ, ಆಮೇಲೆ ಮಿಲ್ಕ್ ಶೇಕ್, ಜ್ಯೂಸ್, ಚಟ್ನಿ, ಆಮೇಲೆ ದೋಸಾ ಬ್ಯಾಟರ್. ಆ್ಯಂಡ್ ಎಲ್ಲಕ್ಕಿಂತ ದೊಡ್ಡದು 700 ml ಇಂದ ಐತಿ. ಹಿಂದಿಂದ ಜಂಟಲಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಬೇಕು. ಹಿಂಗೆ ಪ್ರೆಸ್ ಮಾಡಿದ ಕೂಡ ಇದು ಹೊರಗೆ ಬರ್ತೈತಿ. ಸೊ ಇಲ್ಲಿ ನೋಡ್ಬೋದು. ಜಸ್ಟ್ ನೀವು ಇದು ಮ್ಯಾಗಿನ ಏನು ರಬ್ಬರ್ ಐತಲ್ಲ, ಇದು ರಬ್ಬರ್ ಲೀಡ್ ತೆಗೆದು ನೀವು ಏನೇನೈತಲ್ಲ ಯೂಸ್ ಮಾಡಿದ ಪೂರ ಏನು ಕ್ಲೀನ್ ಮಾಡ್ಬೋದು. ನಿಮಗೆ ಏನಾರ ಗಿಫ್ಟ್ ಕೊಡ್ಬೇಕಂತ ಮಾಡಿರಿ, ಐ ರೆಕಮೆಂಡ್ ಯು ಅಗಾರೋದವ್ರದ್ದು ರೀಜಲ್ 3 ಜಾರ್ ಪರ್ಸನಲ್ ಬ್ಲೆಂಡರ್. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಇದು ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗೂ ಹಾಕಿರ್ತೇನಂತೆ. ಫ್ಯಾಮಿಲಿ ಏನಪ್ಪ ಅಂತಂದ್ರೆ ನಮ್ಮ ಸಾರ ತೊಗೊಂಡು ಎಲ್ಲಿ ಹೊಂಟೈತ್ರಿಪ್ಪ ಅಂತಂದ್ರೆ ಹಾಲು ತೊಂಬರಕ್ಕೆ. ಎದಕ್ರಿಪ್ಪ ಅಂತಂದ್ರೆ ನಾವು ನಮ್ಗೆ ಅರ್ಜೆಂಟ್ ಹಾಲು ಬೇಕಾಗೈತಿ. ಯಾಕಂತಂದ್ರೆ ಮಮ್ಮಿ ರಾಗಿದ ಅಂಬ್ಲಿ ಮಾಡತ್ತಾರೆ. ರಾಗಿ ಅಂಬ್ಲಿ ಮಾಡತ್ತಾರೆ. ಅದರ ಸಂಬಂಧ ಅದಕ್ಕೆ ಹಾಲು ಹಾಕಕ್ಕೆ ಬೇಕಲ್ರಿ. ಅದರ ಸಂಬಂಧ ಅದು ಹಾಲು ನಾವು ಎವ್ರಿ ಟೈಮ್ ಪೂರ ಒಂದು ಬಾಕ್ಸ ತೊಗೊಂಡ್ಬಿಟ್ಟಿರ್ತೀವಿ. ಹಗಲ ಮುಳಿ ಎಲ್ಲಿ ಹೋಗ್ತಿರೋದು ಅಂತಂದ್ರೆ ನಾವು ಇದು ಹಿಂಗೆ ಅಂಬಾದ ಇದನ್ನು ತೊಗೊಂಬರ್ತಾರಲ್ಲ, ಹಿಂಗೆ ಮನೆ ಬಂದು ಕೊಡ್ತಾರಲ್ರಿ ಹಾಲು, ಅದನ್ನು ತೊಗೊಳೋದಿಲ್ಲ. ಮೊದಲೇ ತೊಗೊಂತೀವಿ. ಬಟ್ ಈಗ ಅದು ಮ್ಯಾಕ್ಸಿಮಮ್ ಕಡೆ ಅದು ಹಾಲಿಗೆ ಜಾಸ್ತಿ ಪ್ಯೂರ್ ಇರಲ್ಲ ರೀ, ನೀರದು ಮಿಕ್ಸ್ ಮಾಡ್ತಿರ್ತಾರೆ. ಅದ್ರ ಸಂಬಂಧ ನಾವು ಎದನ್ನು ಯೂಸ್ ಮಾಡ್ತಿರ್ತೀವಿ ರೀ ಅಂತಂದ್ರೆ ನಂದಿನಿ ಹಾಲು ಯೂಸ್ ಮಾಡ್ತೇವೆ ನಾವು. ಅದೇನಾಗ್ಬಿಟ್ಟೈತ್ರಿಪ್ಪ ಅಂತಂದ್ರೆ ಅದು ಈಗ ಖಾಲಿ ಆಗ್ಬಿಟ್ಟೈತೆ. ಆಗಲೇ ಒಂದು ಆನ್ಲೈನ್ದಾಗ ಆರ್ಡರ್ ಮಾಡಿದ್ದೆ, ಬಟ್ ಅದು 3 ವ್ಯವಸ್ಥೆ ತರಿಸ್ಬೋದಂತೆ. ಇದ್ರೊಳಗೆ ಜಿಯೋ ಮಾರ್ಟ್ ಒಳಗೆ ಬರೀ ಒಂದು ಬಂದುಬಿಟ್ಟೈತಿ. ಅದ್ರ ಸಂಬಂಧ ಮತ್ತು ಈಗ ಅರ್ಜೆಂಟ್ ಬೇಕಾಗೈತಿ. ಮತ್ತು ಎಲ್ಲರೂ ಹೊರಗದಾರೆ. ಮತ್ತು ಈಗ ಬಡಗಿನ ಹಾಸ್ಪಿಟಲ್ ಹೋಗ್ಬೇಕು. ಯಾಕಂದ್ರೆ ಹಾಸ್ಪಿಟಲಿಗೆ ನಾವು ಹೋಗಿ ಕುಂತ್ಕೊಳ್ಳಿ ಅಜ್ಜಿಗೆ ನಾವು ಅಜ್ಜಿ ಕಡೆ ಕುಂತೀವಿ ಅಂದ್ರೆ ಅಜ್ಜ ಹೋಗಿ ಜಳಕ ಇಳ್ಕಾದು ಮಾಡ್ಕೊಂಡ್ಬರ್ತಾರೆ. ಎಲ್ಲ ಸೀನ್ ಐತಿ. ಬರೀ ಬಡಕನ ಹೋಗ್ಬೋದು. ಇದನ್ನದು ಏನಪ್ಪ ಅಂತಂದ್ರೆ ಹಾಲು ತೊಗೊಂಡು ಮನೆಗೆ ಹೋಗಿ ಸಿಗ್ತಾನಂತ. ಇಲ್ಲ ಸೀದಾ ಹಾಸ್ಪಿಟಲ್ ಹೋಗೋ ಟೈಮ್ನಾಗ ಸಿಗ್ತಾನಲ್ಲ, ಹಾಸ್ಪಿಟಲ್ದಾಗ ಸಿಗ್ತಾನೆ. ಬರೀ ಫ್ಯಾಮಿಲಿ ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಗೋ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಹಾಸ್ಪಿಟಲಿಗೆ ಬಂದಿತ್ತು. ಆ್ಯಂಡ್ ನಾವು ಹೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತಂದ್ರೆ ವಾಪಸ್ ಮನೆಗೆ ಬರೀದ್ರಿಪ್ಪ ಅಂತ. ಮುಂಜಾನೆ ಒಂದು ಕಡೆ ಕೆಲ್ಸಕ್ಕೆ ಹೋಗೋದಿತ್ತಲ್ಲ, ಅದು ಕೆಲ್ಸಕ್ಕಿಂತ ಕೆಲಸ ಮಾಡೋಕ್ಕಲ್ಲ. ಮುಂಜಾನೆ ಒಬ್ರಿಗೆ ಮೀಟ್ ಆಗೋಕೆ ಹೋಗೋದಿತ್ತು, ಬಟ್ ಅದು ಕ್ಯಾನ್ಸಲ್ ಆಗಿತ್ತು ರೀ. ಯಾಕಂತಂದ್ರೆ ಅವರು ಸ್ವಲ್ಪ ಬಿಸಿ ಇದ್ರಂತೆ. ಆ್ಯಂಡ್ ನಾವು ದೇ ಆರ್ ಫ್ರೀ. ಅದರ ಸಂಬಂಧಿಗೆ 1:30 ಅಂದ್ರೆ ನಾನು ಎಲ್ಲಿರ್ಬೇಕು ಅಂತ ಗುಡಿ ಒಳಗೆ ಇರ್ಬೇಕು. ಆ್ಯಂಡ್ ಐ ಹ್ಯಾವ್ ಓನ್ಲಿ 30 minutes. ಬಡಕ್ಕೆ ನಮ್ಮ ಮನೆಗೆ ಹೋಗಿ ಅವ್ರಿಗೆ ಮೀಟ್ ಆಗೋಕೆ ಹೋಗ್ಬೇಕು ನಾನು. ಇಟ್ಸ್ ವೆರಿ ಅರ್ಜೆಂಟ್ ಆ್ಯಂಡ್ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಐತಿ ರೀ, ಭಾಳ ಇಂಪಾರ್ಟೆಂಟ್ ಮೀಟಿಂಗ್. ಆ್ಯಂಡ್ ಅದೇನು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲ ಅಂತ ನಿಮ್ಗೆ ಭಾಳ ಹಂಗೆ ಏನಾವತ್ತೆ. ಬರ್ರಿ ಬಡಕ್ಕೆ ನಿಮ್ಗೆ ಮನೆಗೆ ಹೋಗಿ ಅದು ಏನೇನು ಐತಲ್ಲ ಅದು ಐಟಮ್ಸ್ ಎಲ್ಲ ತೊಗೊಂಡು
ಸೀದಾ ಎಲ್ಲಿ ಹೋಗೋಣ್ರಿಪ್ಪ ಅಂತಂದ್ರೆ ಹುಬ್ಳ್ಯಾಗ ಸಿಗ್ತೇನೆ, ಇಲ್ಲ ಹುಬ್ಳಿ ಮುಗಿಸಿ ಇಲ್ಲಿ ವಾಪಸ್ ಆಡೋರು ಟೈಮ್ನಾಗ ಸಿಗ್ತೇನೆ. ಆ್ಯಂಡ್ ಸ್ಟೇಡಿಯಂ ಆಗಿರ್ತಾವೆ ಇಂಥ ಚಾನಲ್ ಹೊಸಬ್ರು ಇದ್ರಪ್ಪ ಅಂತ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಬರಿಬೇಡ್ರಿ. ಆ್ಯಂಡ್ ಬರ್ರಿ ನಮ್ಮ ಇನ್ನೊಬ್ಬರ ರಿಲೇಷನ್ ಆಲ್ರೆಡಿ ಅಜ್ಜಿಗೆ ರಾಗಿ ಇದನ್ನು ತೊಗೊಂಡಿದ್ರಂತ ನಾವು ಬರೋದೊಂದು ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಮುಂಜಾನೆ ನಾಷ್ಟ ಇಡ್ಲಿ ಮಾಡಿದ್ರಂತ ಅಜ್ಜಿ, ಈಗ 2ನೇ ಬಾಟ್ಲ್ ಬ್ಲಡ್ ಹಚ್ಚಾರ ಅಂತ ಹಿಮೋಗ್ಲೋಬಿನ್ ಕಡಿಮೆ ಆಗೈತಲ್ರಿ, ಅದಕ್ಕೆ ಆದಷ್ಟು ದಾಳಂಬ್ರಿ ಹಣ್ಣು ತಿನ್ನಿರಿ ದಿನಕ್ಕೊಮ್ಮೆ, ಆಮೇಲೆ ಫ್ರೂಟ್ಸ್ ತಿನ್ನಿರಿ. ಶುಗರ್ ಐತಿ BP ಐತಿ ಅಂತಂದು ಯಪ್ಪ ಬೇಡ 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 ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಆದಷ್ಟು ತಿನ್ನಿರಿ, ಉಣ್ರಿ, ನಕ್ಕೊಂತ ಇರ್ರಿ, ಮಂದಿಗೂ ನಗ್ಸ್ಕೊಂತ ಇರ್ರಿ ಅಂತತ್ರಿ. ಬರೀ ಫ್ಯಾಮ್ಲಿ ಇರೋದೊಂದು ಲೈಫ್ ಐತಿ, ಜಾಸ್ತಿ ತಲೆ ಕಟ್ಸ್ಕೊಬಾರ್ದ್ರಿ. ಹಿಂಗೆಲ್ಲ ಸೀನಿಯರ್ ಐತ್ರಿ ಫ್ಯಾಮ್ಲಿ, ಅರ್ಥ ಮಾಡ್ಕೊಂಡಿರೋದು ಮಾಡೀನಿ. ಅಕಸ್ಮಾತ್ ನಿಮ್ಗೆ ಏನ್ರ ಇದ್ರ ಬಗ್ಗೆ ಟಾಪಿಕ್ ಕೊಡ್ರಿ ಟಾಪಿಕ್, ಯಾಕಂತಂದ್ರೆ ಒಂದು ಸ್ವಲ್ಪ ಇದನ್ನು ಮಾಡೇನ್ರಿ ನಾನು ದೊಡ್ಡ ಎಕ್ಸ್ಪೀರಿಯನ್ಸಸ್ ದೊಡ್ಡದಾವ. ನಾನು ಏನ್ರ ನಿಮ್ಗೆ ಕೇಳೋದಿತ್ತ ಅಂದ್ರೆ ಎಕ್ಸ್ಪೀರಿಯನ್ಸ್ ಎದರ್ದಾರಿ ಇತ್ತಂದ್ರೆ ಹೇಳ್ರಿ ಬೇಕಾರೆ. ಗುರ್ತಿಲ್ಲ ಅಂದರೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ನಿಮ್ಗೆ ಹೇಳ್ತೇನೆ ಏನೇನು ಲಪಡ ಅಂತಂದೆ. ಅದು ಫ್ಯಾಮ್ಲಿ ಬಗ್ಗೆ ಆಗಿರ್ಬೋದು, ದೋಸ್ತರ ಬಗ್ಗೆ ಆಗಿರ್ಬೋದು, ಏನಾಗಿರ್ಬೋದು ಸಂವಾಟ್. ಆ್ಯಂಡ್ ಬರೀ ಸೀದಾ ಮನೆಯಾಗ ಸಿಗ್ತಾನಂತೆ, ಲೆಟ್ಸ್ ಗೋ. 2 hours later. ಫ್ಯಾಮ್ಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಎಲ್ಲಿ ಬಂದೈತ್ರಿಪ್ಪ ಅಂತಂದ್ರೆ ವಾಪಸ್ ಧಾರವಾಡ. ಆ್ಯಂಡ್ ಟೈಮ್ ಎಷ್ಟಾಗೈತ್ರಿ 4:14. ನಮ್ದು ಏನೇನು ಕೆಲಸ ಏನೇನಿತ್ತಲ್ರಿ ಎಲ್ಲ ಮುಗ್ದೈತಿ. ಆ್ಯಂಡ್ ಎದಕ್ಕೆ ಹೋಗಿತ್ತಲ್ಲ ಅದು ಕೆಲಸ ಮುಗ್ದೈತಿ. ಆ್ಯಂಡ್ ಬಟ್ ಭಾಳ ಟೈಮ್ ವೇಸ್ಟ್ ಆತ್ರಿ, ಭಾಳ ಹೊತ್ತು ನಿಂತಿರೋದು ಆತ ಅದ್ರ ಸಂಬಂಧ. ಆ್ಯಂಡ್ ನಾವೇ ರೆಡಿಂಗ್ ತೋರಿಸಲ್ರಿಪ್ಪ ಅಂತ ವಾಪಸ್ ಮನೆಗೆ ಹೋಗಿ ಒಂದು ಸ್ವಲ್ಪ ಏನಾರ ಊಟ ಮಾಡೋಣ, ಹೊಟ್ಟೆ ಭಾಳ ಜೈತಿ. ಊಟ ಮಾಡಿ ನೆಕ್ಸ್ಟ್ ಎಲ್ಲಿ ಹೋಗೋಣ್ರಿಪ್ಪ ಅಂತ ಹಾಸ್ಪಿಟಲ್ ಹೋಗೋಣ ಅಜ್ಜಿ ಕಡೆ. ಬರ್ರಿ. A few moments later. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿಪ್ಪ ಅಂತ ವಾಪಸ್ ಹಾಸ್ಪಿಟಲಿಗೆ ಹೊಂಟೇವಿ ನಾವು ಆ್ಯಂಡ್ ಫಸ್ಟಿಗೆ ಈಗ ನಾವು ಮಜ್ಜಿಗೆ ಕುಡಿದೈತೆ ಅಂತ ನಾವು ಇಬ್ಬರು ಮಜ್ಜಿಗೆ ಕುಡ್ದು ಅಜ್ಜಿಗೆ ಪೊಮೊಗ್ರಾನೇಟ್ ಜ್ಯೂಸ್ ತೊಗೊಂಡ್ಬೇಕ್ರಿ, ಅಂದ್ರೆ ದಾಳಿಂಬ್ರಿ ಹಣ್ಣಿಂದ. ಬರೀ ಸೀದಾ ಎಲ್ರಿಪ್ಪ ಅಂತಂದ್ರೆ ಭಾರತ್ ಬುಗ್ಡಿ ಹೋಯ್ತಲ್ರಿ ಇದ್ರ ಕಡೆ ಧಾರವಾಡ ತಹಸೀಲ್ದಾರ್ ಆಫೀಸ್ ಐತಲ್ಲ ಅದ್ರ ಮುಂದೆ ಮಜ್ಜಿಗೆ ಚಿತ್ತಾರ ಏನು ಕಣಾಕಿರ್ತೈತೆ ಅಲ್ರಿ, ಭಾಳ ಮಸ್ತ್ ಇರ್ತೈತಿ. ಬರ್ರಿ ಒಳಗೆ ನಮ್ಮ ಮಜ್ಜಿಗೆ ತೊಗೊಂಡು ಹೋಗೋಣಂತೆ, ಮಜ್ಜಿಗೆ ಕುಡ್ದು ಹಣ್ಣಿನ ಜ್ಯೂಸ್ ತೊಗೊಂಡು ಹೋಗೋಣ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದಿರ ಅಂತ ನೋಡ್ರಿ ಪೊಮೊಗ್ರಾನೇಟ್ ಜ್ಯೂಸ್ ತೊಗೊಂಬರಕ್ಕೆ ಬಂದೈತೆ. ಈಗ ಟೈಮ್ ಆಗೈತಿ 5:29. ಬೆಳಗ್ಗೆ ನಾನು ಜ್ಯೂಸ್ ಪಾರ್ಸಲ್ ತೊಗೊಂಡೆ ಸೀದಾ ಮಜ್ಜಿಗೆ ಕುಡಿ ಟೈಮ್ನಾಗ ಸಿಗ್ತೇನೆ. ಆಮ್ಯಾಗ ಸೀದಾ ಹಾಸ್ಪಿಟಲಿಗೆ ಹೋಗ್ಬಾರ. ನಾನು ಮಮ್ಮಿ ಅಲ್ಲೇ ಅದಾರ ಮುಂಜಾನೆಯಿಂದ ಊಟ ಏನೋ ಮಾಡ್ರ ಅಂತ ಮನ್ಯಾಗ ಅಡುಗೆ ಮಾಡಿ ತೊಗೊಂಡೋಗಿದ್ರು ಮಮ್ಮಿ. ಆ್ಯಂಡ್ ₹8 ಫ್ಯಾಮಿಲಿ ಅಂತ ಇಲ್ಲಿ ಮಜ್ಜಿಗೆ ಕುಡಿಯಾಗತ್ತೈತಿ. ಇನ್ನೊಂದು ಬೇಕು? ಹಾಂ ಇಲ್ಲಿ ನೋಡ್ರಿ ಇನ್ನೂ ಒಂದು ಪ್ಯಾಕೆಟ್ ಸಲೈನ್ ಉಳಿದೈತಿ, ಇದೊಂದು ಉಳಿದೈತಿ. 2000 years later. ನನ್ನ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಏನೋ ಸೋಪ್ ಬೇಕಂತ ಸೋಪ್ ತೊಗೊಂಬರಕ್ಕೆ ಬಂದೇನು. ಬರೀ ಇವೆರಡು ಕಲರ್ ಮ್ಯಾಗ ಇದು ಯಾವ ಸೋಪ್ ಅಂತಂದು ಹೇಳ್ರಿ ಕಮೆಂಟ್ ಸೆಕ್ಷನ್ ಅವ್ರು. ಬರೀ ಕಲರ್ ಮ್ಯಾಗ ಹೇಳ್ರಿ ಯಾವ ಸೋಪ್ ಇರ್ಬೋದು ಎರಡು ಅಂತ. ಒಂದು ಡೆಟಾಲ್, ಇನ್ನೊಂದು ಮೆಡಿಮಿಕ್ಸ್. 1 hour later. ಈಗೆಲ್ಲ ಹೊಂಟೈತ್ರಿ ಅಂತ ವಾಪಸ್ ಮನೆಗೆ. ಎದಕ್ರಿಪ್ಪ ಅಂತ ನಮ್ಮ ತಂಗಿಗೆ ಒಂದು ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಐತಂತ. ದ್ಯಾಟ್ ದ ರೀಸನ್. ಏನು ಹಂಗೇನು ನೋಡ್ತಿ ಲುಕ್? ಯಾಕೆ ನೀನು ಕೆಲಸ ಇಲ್ಲ? ಹೋಗಿ ಹೋಗ್ಬೇಕಾ? ನಂಗೆ ಕೆಲಸ ಐತ್ರಿ, ಕರ್ಕೊಂಡು ಬರತ್ತಾಳೆ. ಹೇಳ್ತಾನೆ ನಂಗೆ ನಿಜಿ ಬರತ್ತೈತೆ. ಇದನ್ನ ಹಾಕಿದ್ನ ಕಟ್ ಮಾಡ್ತಿ ಈಗ ಕೇಳ ಒಳ್ಳೆ ನಾನು ಬ್ಲಾಗ್ನಾಗ ನಾ ಮಾತಾಡ್ತೀನಿ. ಬಾಬಾ ನಾ ಏನು ಡೈಲಿ ಬ್ಲಾಗ್ ಮಾಡ್ಬಿಟ್ಟೆ, ನಾನು ನಾಟಕ ಮಾಡತ್ತೇನೆ. ನಮ್ಮ ತಂಗಿ ಅಂತ ಚಿಲ್ಲ ಲೈಫ್ ಯಾರ್ದು ಇಲ್ಲ ರೀ. ಹೌದು ಆಧಾರ್ ಕರೆ ಏನ್ ನಮ್ದಿರಿ. ನಸೀಬ್ ನಾಗಿತ್ತ ಖುದ್ ಚಲ್ ಕೆ ಆಯೇಗಾ, ನಸೀಬ್ ಮೇ ನಹೀ ಹೈ ತೋ ಆಕರ್ ಭಿ ಚಲಾ ಜಾಯೇಗಾ. A few minutes later. ಅದೊಂದು ಆನ್ಲೈನ್ ಏನೋ ಅಪ್ಲಿಕೇಶನ್ ಹಾಕಕ್ಕೆ ಬಂದಿತ್ತು. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಅದು ಒಂದು ಯಾವುದೋ ಫಾರ್ಮ್ ಬೇಕಾಗಿತ್ತು. ಅದು ಫಾರ್ಮ್ ಇಲ್ಲ ಮನೆಗೆ ಇಟ್ಟು ಬಂದುಬಿಟ್ಟೇನೆ ಇಲ್ಲೇ ದುಡಿಸಿಕೆ ಮಾಡಿ. ಅದ್ರ ಸಂಬಂಧ ನಾವೇ ರೆಡಿಂಗ್ ತೋರಿಸಲ್ರಿಪ್ಪ ಅಂತ ವಾಪಸ್ ಮನೆಗೆ ಬಡಕ್ಕೆ. ನಮ್ಮ ಮನೆಗೆ ಹೋಗಿ ಏನು ಮಾಡಕ್ರಿಪ್ಪ ಅಂತಂದ್ರೆ ಚಿನ್ನಿ ಇಲ್ಲೇ ಅದಾಳೆ. ಬಡಕ್ನ ಹೋಗಿ ಅದೇನು ಡಾಕ್ಯುಮೆಂಟ್ ಐತ್ಲಾಕಿ ಫೋಟೋ ಹೊಡೆದು ಕಳಿಸಿ ಇಲ್ಲೇ ಬರ್ಬೇಕನ್ನತ್ತಾಳಕಿ. ನನಗರ ಮನಗಂಡು ನಿದ್ದೆ ಬರತೈತಿ, ಯಾಪರಿ ಹೊಲಸು ನಿದ್ದೆ ಬರತೈತಿ ಹೇಳ್ರಿ. ನಂಗೆ ಆಪರಿ ಹೊಲಸು ನಿದ್ದೆ ಬರತೈತಿ. ಏನು ಮಾಡಲಿ, ಗಾಡಿ ಸುತ್ತೋಡ್ಸ್ಕೊಂಬರಲ್ಲ, ನೀಲೇ ಊಟ ನೋಡ್ಸ್ಕೊಂಡ್ಬಿಡ್ತೀನಿ ಅಂತೇಳಿ ಮುಚ್ಕೋ. ನಾವು ಕಾಫಿ ಕುಡಿಯಾಕತ್ತಿದ್ದೆ, ಕಾಫಿ ಬಿಳಿಸಾಳಿಲ್ಲ. ಕಾಫಿ ಬೆಳೆಸಿ ಇನ್ ಕೇಸ್ ಮಮ್ಮಿ ನೋಡಕತ್ತೀರಿ ನೋಡ್ಬೇಕು, ಯಾಕೆ ಬಿಳಿಸಲ್ಲ. ನಾ ಸುಮ್ಮನೆ ಗುಡ್ ಬಾಯ್ ಆಗೈತೆ ಕುಡಿಯತ್ತಿದ್ದೆ, ಆಕಿ ಬ್ಯಾಡ್ಗಲ್ಲಿ ಬಿಳಿಸ್ಬಿಟ್ಲ. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಬಂದೈತಿ ಮನೆಗೆ. ಆ್ಯಂಡ್ ಟೈಮ್ ಆಗೈತ್ರಿ ಎಕ್ಸಾಕ್ಟ್ 11:05. ಆ್ಯಂಡ್ ಊಟ ಮಾಡ್ಬೇಕು. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಮ್ಮ ಅಪ್ಪನ ವಾಕ್ ಕರ್ಕೊಂಡು ಹೋಗ್ಬೇಕು. ಹಿಂಗೆಲ್ಲ ಸೀನ್ ಐತ್ರಿ. ಇವತ್ತಿನ ವ್ಲಾಗ್ ಪೂರ ಭಾಗದೊಡ್ಡ ಅಲ್ಲಿ ಇದ್ರಾಗ ಹೋತ. ನಮ್ಮ ಆರು ಹೊಸ ಚೈನ್ ಹಾಕ್ಸ್ಬೇಕಂತ, ಯಾಕಂತಂದ್ರೆ ನಮ್ಮ ಚೈನ್ ಪಿಕ್ಚರ್ ಆಗೈತಿ. ಆ್ಯಂಡ್ ಇವೊಂದು ಏನ್ರಿಪ್ಪ ಅಂತಂದ್ರೆ ಮೊನ್ನೆ ನಮ್ಮ ಗಾಡಿ ನಿಮ್ಗೆ ಆಲ್ರೆಡಿ ಹೇಳಿಲ್ಲ ಗೊತ್ತಿಲ್ಲ. ಈಕಿ ನಮ್ಮ ತಂಗಿ ಕೊಯಂಬತ್ತೂರು ತೊಗೊಂಡು ಹೋಗಿದ್ಲಲ್ರಿ, ಅದು ಕರ್ನಾಟಕ ಮ್ಯಾಪ್ ಹಾಕಿದ್ದಕ್ಕೂ ಎದಕ್ಕೂ ಲಿಟ್ರಲಿ ಡೋಂಟ್ ನೋ. ಕರ್ನಾಟಕ ಮ್ಯಾಪ್ ಇಲ್ಲೊಮ್ಮೆ ಹಾಕೈತಿ, ಆಮೇಲೆ ಇಲ್ಲೊಮ್ಮೆ ಹಾಕೈತಿ. ಮೊನ್ನೆ ಕೊಯಂಬತ್ತೂರಿಗೆ ಹೋದಾಗ ಏನಾಗೈತೆ ಅಂತ ಇವ್ರು ಇದಕ್ಕೆ ಹೋಗಿದ್ರಲ್ಲ KTMದ ಕಪ್ಪಿಗೆ ಸೀಸನ್ 3.
ಇಲ್ಲಿದ್ದ ಮಿರರ್ ಮುರಿದಾರ ಅಂದ್ರೆ ಗ್ಲಾಸ್ ಹೊಡೆದಿದ್ರಂತ ಕೆಳಗೆ ಬಿದ್ದಿದ್ದು ಅಂತ ಏನಾಗೈತೆ ನನಗೆ ಗೊತ್ತಿಲ್ಲ. ಅದ್ರ ಜೊತೆ ನಮ್ಮ ಆರೋದ ಚೈನ್ ಹೋಗೈತೆ ರೀ. ಚೈನ್ ಹೋಗೈತಿ, ಮುಂದಿನ ಸ್ಪಾಕೆಟ್ ಹಿಂದಿನ ಸ್ಪಾಕೆಟ್, ಅದ್ರ ಜೊತೆ ಸ್ಪಾಕೆಟ್ ರಬ್ಬರ್ ಅಂತ ಬರ್ತೈತೆ. ಅದನ್ನೆಲ್ಲ ಚೇಂಜ್ ಮಾಡಿಸ್ಬೇಕು ನಾನು. ಈಗೆಲ್ಲ ಇಷ್ಟೆಲ್ಲ ಕೂಡಿ ಅಪ್ರಾಕ್ಸ್ ಒಂದು 5,000 ರೂಪಾಯಿ ಮಟ್ಟ ಇದ್ರದ್ದು ಕೆಲಸ ಬರ್ತೈತಿ. ಅದ್ರ ಜೊತೆ ಸರ್ವಿಸ್ ಐತಿ. ಸರ್ವಿಸದು ಒಂದು 2,000 ರೂಪಾಯಿ ಆಗೈತಿ. ಒಂದು 10,000 ರೂಪಾಯಿ ಮಟ್ಟ ಅಂದ್ರೆ ಕೆಲಸ ಐತಿ ಸದ್ಯ. ಅಂದ್ರೆ ಇನ್ ದ ಸೆನ್ಸ್ ಸರ್ವಿಸು ಬಂದೈತಿ. 7,500 ಕಿಲೋಮೀಟರ್ ಆಲ್ರೆಡಿ ರನ್ ಆಗೈತಿ. ಇನ್ನೊಂದು 1,000 ಓಡಿಸ್ಬೋದು. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಚೈನಸ್ ಪಾಕೆಟ್ ಹೋಗೈತಿ. ಐ ಹೋಪ್ ಇವತ್ತು ನೀವು ವ್ಲಾಗ್ ಶೇರ್ ಮಾಡೀನಿ. ಹಿಂಗೆ ಐತೆ. ಆ್ಯಂಡ್ ಅಜ್ಜಿ ಆರಾಮಾಗ್ಯಾರ, ಫೈನ್ ಆಗ್ಯಾರ. ಥ್ಯಾಂಕ್ ಯು ಸೊ ಮಚ್. ಯಾರ್ಯಾರು ದೇವ್ರಿಗೆ ಬೇಡ್ಕೊಂಡ್ರಿ, ಯಾರ್ಯಾರು ಕಮೆಂಟ್ ಹಾಕಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಅಜ್ಜಿ ಮಸ್ತ್ ಆರಾಮಾಗ್ಯಾರ ಈಗ. ಆ್ಯಂಡ್ ಐ ಹೋಪ್ ನಿಮಗೆ ವ್ಲಾಗ್ ಶೇರ್ ಮಾಡಿ. ನಿನಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಪರಂಪರ ಮುಂದೆ ನಡೆಸೋಣ ಅಂತ ಜಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ನೀವು ಬ್ಲಾಗ್ದಾಗ. ಸೊ ತಪ್ಪದಕ್ಕೆ ಸ್ಟೆಪ್ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಗ್ ಇರ್ಲೇ ಮಾಡಿ ಈಕಿರಿ ಎಂತ ಬದಮಾಶ್ ಹೆಣ್ಣದಾಳಂದ್ರ ನಾನು ಈಕಿನ ಹುಡುಕಾಕತ್ತೀನಿ. ನಮ್ ಸಿಸ್ಟರ್ ಹೇಳಿದಾರೆ ವಾಕಿಂಗ್ ಬಿಟ್ಟು ಹೋದಿಲ್ಲ ನೀನು ಮತ್ತೇನಂತಿ ನಂಗೆ ಕಾಣಲಿಲ್ಲ ಅಂತ ಇದ್ದಿದ್ ಮನ್ಯಾಗ ಎಲ್ಲ ಹೋಗಿರ್ಲಿ ನಾನೇ. ನಮ್ ತಂಗಿ ಎಲ್ಲದಾಳ ಪಾಪ ನಾ ನೋಡ್ತೇನಿ ಕತ್ತಲ್ದಾಗ ಅಮ್ಮ ಕುಂತಾಳಿ ಇಲ್ಲಿ ಕುಂತ ದಪ್ಪ ಆಗ್ಬೇಕಂತಕ್ಕಿ. ಏನ್ ಹೊಲ್ಸೋದಿಲ್ಲ ಚಿನ್ನಿ, ನಿನಗೊಂದ್ ಸ್ವಲ್ಪ ಮಾನವೀಯತೆ ಏನೋ ಅನಿಸ್ಲಿಲ್ಲ? ನಮ್ಮ ಅಣ್ಣ ಅಷ್ಟೆಲ್ಲ ಹೇಳ್ಕೊಟ್ಟ ನನಗೆ ಆಗ್ಲೇ ಬಿಟ್ಟು ನಾ ತಿನ್ನತೀನಿ ಗುಮ್ಮನ್ ಗುಸಗತ್ಲಿ ಅಂತಂದೆ. ನಾಚಿಗೆ ಬರ್ಲಿಲ್ಲ ಅಂದ್ರೆ ವಾಕಿಂಗ್ ಈ ಮತ್ತೆ ತಿನ್ನೋದನ ವಾಕಿಂಗ್ ಅಂತ ಹಂಗ ನಾನು ಹಾಕೊಂಡ್ ತಿಂತೇನೆ. ಏನ್ ಹೊಲಸದಿವ ನಿನ್ನ ಬೇಗ ಮುಗಿತಾವ. ಇಲ್ಲ ಅರ್ಜೆಂಟ್ ಕೆಲಸ ಐತಿ ಹೋಗ್ರಮ್ಮ ಅಂತಂದ್ರೆ ನಂಗೆ ಇದು ಬರೋದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಅಂತಂದೆ ನಾನು. ಅದ್ರ ಸಂಬಂಧ ನಂಗೆ ಮಾಡಬೇಡ ಪ್ಲೀಸ್ ಪ್ಲೀಸ್ ಅಂತಂದೆ. ಪಾಪ ಭಾಳ ಪ್ಲೀಸ್ ಪ್ಲೀಸ್ ಅಂದಿಲ್ಲ ನನಗೆ ಅಂದಿಲ್ಲ ಪ್ಲೀಸ್ ಪ್ಲೀಸ್ ಅಂತಂದ್ಲ. ಅದ್ರ ಸಂಬಂಧ ಸರಿ ಬಾವ ಹೋಗ್ಲಿ ಅಂತ ಪ್ಲೀಸ್ ಅಂದೇನು ಒಂದ್ ರೀಸನ್ ಬರ್ತೇನೆ ಅಂತ ಹಾಡಾಡ್ ಬಿಟ್ಟಾಳ. ನಿನ್ನೆ ರಾತ್ರಿ ಮಕ್ಕೊಂಡ ಬಿಟ್ಟೋಗ್ಬೇ ಅಂತಂದು. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.